ಈ ₹2 ಬೆಲೆ ಏರಿಕೆ ಆದ ನಂತರ ಕೂಡ ನಾವು ಅಕ್ಕಪಕ್ಕ ರಾಜ್ಯಗಳಿಗಿಂತ ಕಮ್ಮಿನೇ ಇದ್ದೀವಿ. ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗಿಂತ ನಾವು ಕಮ್ಮಿನೇ ಇದ್ದೀವಿ. ಅದರಿಂದ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಅನುಕೂಲತೆಗೋಸ್ಕರ ಮಾಡಿದ್ದೀವಿ. ಮತ್ತು ಕೆಲವು ಈಗ ಹಾಲಿನ ದರ ಏರಿಕೆ ಅದು ಕೂಡ ನೀವು ಹೋಲಿಕೆ ಮಾಡಿ, ಇಡೀ ದೇಶದಲ್ಲಿ ಅತಿ ಕಮ್ಮಿ ಬೆಲೆ ನಮ್ಮ ಹಾಲಿಗಿರುವಂಥದ್ದು ಎಲ್ಲ ಕಡೆ ನೀವು ಹೋಲಿಕೆ ಮಾಡಿದಾಗ. ಮತ್ತು ಈ ₹5 ಹೆಚ್ಚು ಮಾಡಿದೆ, ಅದು ನೇರವಾಗಿ ರೈತರಿಗೆ, ಯಾರು ಹೈನುಗಾರಿಕೆ ಮಾಡುವಂಥ ಡೈರಿ ಫಾರ್ಮರ್ಸ್ ಇದ್ದಾರೆ ಅವ್ರಿಗೆ ನೇರವಾಗಿ ಆ ಹಣ ಪಾವತಿ ಆಗ್ತದೆ. ಅಂದರೆ ಆ ರೈತರ ಬದುಕು ಕೂಡ ಅವ್ರಿಗೆ ಲಾಭದಾಯಕ ಮಾಡ್ತಕ್ಕಂಥದ್ದು. ಈಗ MSP ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಏನು ಯಾವುದು ಉತ್ಪಾದನೆ ಮಾಡ್ತಾರೆ ರೈತರು ಬೆಳೆ, ಆ ಬೆಳೆಗೆ ನ್ಯಾಯಯುತ ಬೆಲೆ ಕೊಡಿ ಅಂತ ಕೇಳ್ತಾರೆ. ಅದು ಹೋರಾಟಗಳಾಗ್ತದೆ. ಈಗ ನಮ್ಮ ರಾಜ್ಯ ಕರ್ನಾಟಕ ಇವತ್ತು ಹೈನುಗಾರಿಕೆಯಲ್ಲಿ ಮುಂಚೂಣಿಲಿರುವಂಥ ಒಂದು ರಾಜ್ಯ. ನಮ್ಮ ರೈತರಿಗೆ ನಾವು ಅನುಕೂಲ ಮಾಡುವಂಥ ಕೆಲಸ BJP ಅವರು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಹೋಗಿ ಹೇಳಿ ಆ ರೈತರಿಗೆಲ್ಲ ನಾವು ಈ ಥರ ಇದನ್ನ ವಿರೋಧ ಮಾಡ್ತಾ ಇದೀವಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್. ನಿಮ್ಗೆ ಈ ದುಡ್ಡು ಕೊಡ್ಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ. ಅದರಿಂದ ಪ್ರತಿಯೊಂದು ಕೂಡ ಅವರು ಒಂದು ಕೇಂದ್ರದಲ್ಲಿ ಈಗ ಟೋಲನ್ನು ಹೆಚ್ಚು ಮಾಡಿದ್ದಾರೆ, ಬೇರೆ ಹಲವಾರು ರೀತಿಯಾಗಿ GST ಇಂದ ಆಗಿರುವಂಥ ಟ್ಯಾಕ್ಸ್ ಹೆಚ್ಚಾಗಿರುವಂಥದ್ದು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಅದರಿಂದ ತೊಂದರೆ ಆಗಿರುವಂಥ ನಾವು ನೋಡಿದ್ದೀವಿ. ಆದರೆ ಅದನ್ನ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಇಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರಿಗೇನು ಬೇರೆ ಇಶ್ಯೂ ಇಲ್ಲ. ಆ ಕಾರಣದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಹೇಗೆ ನಾವು ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಅಂತ ಉದ್ದೇಶ ಇಟ್ಕೊಂಡು ವಿರೋಧ ಪಕ್ಷ ಡ್ಯೂಟಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿರೋಧ ಪಕ್ಷದವರು ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಆದರೆ ಕೇಂದ್ರದ ಸರ್ಕಾರಗಳು ಮಾಡುವ ಸಂದರ್ಭದಲ್ಲಿ ಯಾವುದೇ ಅವ್ರಿಗೆ ಏನು ಹೇಳಿಕೆಗಳು ಕೊಡೋಕೆ ಹೋಗಲ್ಲ. ನಾವು ಮಾಡಿದಾಗ ಮಾತ್ರ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಇವತ್ತು ಮಾಡಿರತಕ್ಕಂಥದ್ದು ಕೆಲವುದೆಲ್ಲ ಅದು ಭಾಳ ವರ್ಷಗಳಿಂದ, ಈಗ BWSSB ಇದು ಅದನ್ನು ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಭಾಳ ಎಷ್ಟೋ ವರ್ಷಗಳಾಯಿತು ಆ ದರ ನಿಗದಿಯಾಗಿ. ಈಗ ಪ್ರತಿಯೊಂದು ಸಂಸ್ಥೆ ಕೂಡ ಉಳಿಬೇಕು ತಾನೇ, BWSSB ಸಂಸ್ಥೆ ಕೂಡ ಉಳಿಬೇಕು. ಇವತ್ತು ಅವರು ಅನೇಕ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿದ್ದಾರೆ. ಬೇರೆ ಎಲ್ಲ ಬೆಲೆ ಏರಿಕೆ ಆಗಿ ಇವತ್ತಿನ ದಿವಸ ನಾವು ಇವ್ರದ್ದು ಮಾತ್ರ ನಾವು ನೀವು ನಷ್ಟದಲ್ಲೇ ನಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಂತಿಮವಾಗಿ ತೊಂದರೆ ಆಗೋದು ಯಾರಿಗೆ? ಸಾರ್ವಜನಿಕರಿಗೆ. ಇವತ್ತು ಬೆಂಗಳೂರು ನಗರಕ್ಕೆ ನೀರು ಪೂರೈಸುವಂಥ ಕೆಲಸ ಈ ಥರ ಎಲ್ಲ ಕ್ರಮಗಳು ತೊಗೊಂಡಿದ್ದೀವಿ. ಅದರಿಂದ ಖಂಡಿತವಾಗಿಯೂ BJP ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ಈ ಒಂದು ವಿಷಯದಲ್ಲಿ ಮಾತಾಡೋದಕ್ಕೆ. ಆದರೂ ಕೂಡ ನಾವು ನಮ್ಮ ಜನರಿಗೆ ಏನು ಸಹಾಯ ಮಾಡುವಂಥದ್ದಿದೆ ಮತ್ತು ಏನು ನ್ಯಾಯಯುತವಾಗಿ ಮಾಡುವಂಥದ್ದಿದೆ ಖಂಡಿತ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ.